ನಮಸ್ಕಾರ. ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇತ್ತು, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಅದ್ರಾಗ ನಮ್ಮದು ಸಾಲ್ಟ್ ಹೊರಗಿದ್ರೆ, ಹಾಗಾಗಿ ಬೆತಲ್ ಅವ್ರಂಕರು 50 ರನ್ ಹೊಡೆದ್ರು. ಯಾಕಂದ್ರೆ ಅವರು ಆಟ ಮೊದಲಾಗಿಂದ ಬಂದಿತ್ತು. ಇಂಗ್ಲೆಂಡ್ ಪ್ಲೇಯರ್ ಆ್ಯಕ್ಚುಲಿ ಅವರು ಸಖತ್ತಾಗಿ ಆಡ್ತಾರೆ ಸಣ್ಣ ವಯಸ್ಸಿನಾಗ. ಅವ್ರ ಜೊತೆ ನಮ್ಮ ಕೊಹ್ಲಿ ಅವರು ನಿನ್ನೆ ನಮ್ಗೆ ಅನ್ಸತ್ತೈತಿ ಬರ್ತಾ ಏಜಿನ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ ಗೊತ್ತಾಗಿಲ್ಲ. ವಿರಾಟ್ ಕೊಹ್ಲಿ 5 6 5 4 ಇಷ್ಟು 6 ನಾವು ಯಾವಾಗ ನೋಡಿದ್ದಿಲ್ಲ. ಆದ್ರೆ ಸಖತ್ತಾಗಿ ಆಡಿದರು. ಹಂಗೆ ನಮ್ಮ ಪಡಿಕಲ್ ಅವ್ರು ಔಟ್ ಆದರೆ ಹಂಗೆ ಲಾಸ್ಟಿಗೆ ಫಿನಿಶ್ ಎಂಡ್ ಬಂತು. 18 ಓವರ್ ಆದಾಗ ನಾವು ಅಂದ್ಕೊಂಡ್ವಿ 170 180ಕ್ಕೆ ಲಾಸ್ಟ್ ಇಷ್ಟು ಟಾರ್ಗೆಟ್ ಹೈಯೆಸ್ಟ್ ಕೊಡ್ತಾರೆ, ಅದಾದಮೇಲೆ ಹೋಗಲ್ಲ ನಾವು ಅಂದ್ಕೊಂಡ್ವಿ. ಹಂಗೆ ಬಂತು ನೋಡ್ರಿ ನಮ್ದು ಬ್ಲ್ಯಾಕ್ ಡ್ರೋಗನ್ ಶೆಫರ್ಡ್ ಬಂದ್ರೆ ನುಗ್ಗ ತಿರುವಾಡೆ ಹೊಡೆದ್ರೆ. ಯಾಕಂದ್ರೆ 2 ಓವರಿಗೆ 54 ರನ್ ಹೊಡೆದ್ರೆ. ಹಂಗೆ ಖಲೀಲ್ ಅಹ್ಮದ್ ವಿರಾಟ್ ಕೊಹ್ಲಿ ಔಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಕ್ಕೆ, ಯಾಕಂದ್ರೆ ಶೆಫರ್ಡ್ ಅದರಲ್ಲ ಅವರು ವಿರಾಟ್ ಕೊಹ್ಲಿ ಬಿಗ್ ಫ್ಯಾನ್. ಹಂಗೆ ಬಂದರು ತಿರುವಾಡಿ ಅದನ್ನು ತಲೆಯಾಗಿ ಇಟ್ಕೊಂಬಂದು ಯಾರಿಗೂ ಕೇಳಿಲ್ಲ ನುಗ್ಗಿ ಹರಿದ್ರೆ ಹಿರಿದಿಂದ ಮತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಬರೀ 14 ಬಾಲ್ನಾಗ 50 ರನ್ ಹೊಡೆದು ಇಡೀ IPL ಒಳಗೆ ಸೆಕೆಂಡ್ ಫಾಸ್ಟೆಸ್ಟ್ 50 ಅದ. ಇರಲಿ, ಖುಷಿ ಆಯ್ತು ನಮಗೂ. ಯಾಕಂದ್ರೆ ಫಸ್ಟ್ ಆಗ್ಬೇಕಂತಿತ್ತು, ಸೆಕೆಂಡ್ ಆಗೈತಿ. 2 ಬಾಲ್ ಡಾಟ್ ಆಗಿಲ್ಲ ಅಂದ್ರೆ ಅದು ಫಸ್ಟ್ ನಮ್ಮದೇ ಇರ್ತಿತ್ತು. ಇರಲಿ, ಹಂಗೆ ಆದರೂ ಇವಾಗ CSK ದವರು ಮಸ್ತ್ ಆಡಿದ್ರು, ಅದು 2 ಮಾತಿಲ್ಲ. ಆದರೂ ವಿನ್ ಆಗಿದ್ದು ನಾವು. ಸಾಕಷ್ಟು ಜನ ಹೇಳತ್ತಿದ್ರು ಬ್ರೇವಿಸ್ ಅವ್ರದ್ದು ಔಟ್ ಕೊಟ್ಟರು, ಫಿಕ್ಸಿಂಗ್ ಏನು ಶಾಂಟಾನೇ ಇಲ್ಲ ದೋಸ್ತ. ಅವರು ವಿಕೆಟ್ ಕೊಟ್ಟ ಮೇಲೆ ಹಂಪರ್ ಯಾವಾಗ ಅವ್ರು ಕೈ ಮೇಲೆ ಮಾಡ್ತಾರೆ ಆವಾಗಿಂದ ಟೈಮಿಂಗ್ ಸ್ಟಾರ್ಟ್ ಆಗುತ್ತಲ್ಲೇ ಬೋರ್ಡ್ ಒಳಗೆ, TV ಬೋರ್ಡ್ ಒಳಗೆ 15 ಸೆಕೆಂಡ್ ಒಳಗಡೆ ಅವ್ರೇನಾದ್ರೆ ಡೌಟ್ ಇತ್ತಂದ್ರೆ ಅವರು DRS ತೊಗೋಬೇಕು. ಆದರೆ ಇವರು DRS ತೊಗೊಳ್ದಾಗ ಗೊತ್ತಿಲ್ಲ, ಏನು ಹುಚ್ಚನ ಓಡಾಡಕತ್ತಿದ್ರು ಆ ಕಡೆ ಈ ಕಡೆ. ಆದರೆ ಜಡೇಜಾ ಅವ್ರಿಗೆಲ್ಲ ಇದು ಮಾತು, ಯಾಕಂದ್ರೆ ಬ್ರೇವಿಸ್ ಅವ್ರು ತೊಗೋಬೇಕಿತ್ತು, ಇದು ಜಡೇಜಾ ತೊಗೊಳಕ್ಕೆ ಬರೋಲ್ಲ. ಹಾಗಾಗಿ ನಾವು ಯಾವ ಪ್ಲೇಯರ್ಗೂ ನಾವು ಬೈಗಿಲ್ಲ. ಯಾಕಂದ್ರೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ರನ್ ಓಡಾತಿದ್ರು. ಹಾಗಾಗಿ ಸಾಕಷ್ಟು ಜನ CSK ಫ್ಯಾನ್ಸ್ ಮಾಡಾತ್ತೀರಿ, ಇವೆಲ್ಲ ಆಟ ನಡೆಸಬೇಡ್ರಿ, ಅದೆಲ್ಲ ಫಿಕ್ಸಿಂಗ್ ಎಲ್ಲ ಅದು ನಿಮ್ಮ ಕಡೆ ಇರ್ತಿ. ನಾವೆಲ್ಲ ಫಿಕ್ಸಿಂಗ್ ಮಾಡ್ಕೊಳ್ಳಲ್ಲ, ಅಂಥ ಜಯಮಾನ್ ನಮ್ದಲ್ಲ. ನಿಮ್ಗೆ ಹುಟ್ಟು ಗುಣ ಆಯ್ತದೆ. ಆದ್ರೆ ನಾವು ಲಾಯಲಿಟಿ ಬಗ್ಗೆ ಮ್ಯಾಟ್ರ್ ಆಗುತ್ತೆ ನಮ್ಗೆ ಯಾವಾಗ್ಲೂ. ಹಂಗೆ ಲಾಸ್ಟ್ ದಯಾಳ್ ಅವರು 2023ರಾಗ GT ಒಳಗೆ ಆಡಬೇಕಾದ್ರೆ ಲಾಸ್ಟ್ ಓವರು 30 ರನ್ ಕೊಟ್ಟಿದ್ರೆ. ಆದರೆ ಅದನ್ನು 2024ರಾಗ ನಮ್ಮ RCB ಟೀಮ್ನವರು ಅವ್ನು ಖರೀದಿ ಮಾಡಿದಾಗ ಎಲ್ಲರೂ ಟ್ರೋಲ್ ಮಾಡಿದರೆ. ಲಾಸ್ಟ್ ಓವರ್ನ 30 ರನ್ ಹೊಡೆಸ್ಕೊಂಡು ಅವಂಗೆ 3 ಕೋಟಿ ಕೊಡ್ತು ಅಂದರು. ಆದ್ರೆ ಹೊಡೆದವಂಗೆ 50 ಲಕ್ಷ ಐತೆ ಅಂತ ಹೇಳಿದರೆ. ಆದರೆ ಅವ್ರ ಮೇಲೆ ನಮ್ಮದು ಭರವಸೆ ಇತ್ತು, ನಂಬಿಕೆ ಇತ್ತು. ಹಂಗೆ ಹೋದ ವರ್ಷನೂ ಜಸ್ಟ್ 1% ಇತ್ತು. ಅಂಥ ಟೈಮ್ ಒಳಗೆ ತಿರುವಾಡಿ ವಿಕೆಟ್ ಔಟ್ ಮಾಡಿ ಧೋನಿ ಅವ್ರದ್ದು ಇದ್ರೆ ಅವಾಗೂ ಸೇಮ್ ಪೊಸಿಷನ್ ಇತ್ತು. ಆದರೆ ಅವಾಗ ಧೋನಿ ಅವ್ರು ವಿಕೆಟ್ ಎತ್ತಿ ಕ್ವಾಲಿಫೈ ಆಗಿದ್ವಿ. ನಿನ್ನೆ ಧೋನಿ ಅವರು ಆಡಲಿಲ್ಲ ಅಂತಲ್ಲ, ಅವರು ಒಂದು ಏಜ್ ಜಾಸ್ತಿ ಐತಿ. ಹಾಗಾಗಿ ಅವರು ಒಂದು ಸ್ವಲ್ಪ ಬಾಡಿ ಎಲ್ಲ ಔಟ್ ಆಫ್ ಕಂಟ್ರೋಲ್ ಇರ್ತೈತಿ. ಯಾಕಂದ್ರೆ ಅವ್ರಿಗೆ ಈಗ ಏಜ್ ಭಾಳ ಆದ ಕಾರಣ ಯಾರು ಏನು ಮಾಡೋಕ್ಕೆ ಬರಲ್ಲ. ಆದರೂ ಅವರು ಆಡಿದಂಥ ಇನ್ನಿಂಗ್ಸ್ ಚಲೋ ಅದಾವು. ಯಾವತ್ತೂ ಹೇಳ್ತೀನಿ, ಈ ವಿಡಿಯೋ ನೋಡೋರು ಯಾವ ಪ್ಲೇಯರ್ಗೂ ಟ್ರೋಲ್ ಮಾಡೋದಲ್ಲಿ, ಅಸಹ್ಯವಾಗಿ ಮಾತಾಡೋದಲ್ಲಿ ಮಾಡಬೇಡ್ರಿ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬ ನಮ್ಮ ಇಂಡಿಯನ್ ಪ್ಲೇಯರ್ ಈ ಮಾತು ಯಾಕೆ ಹೇಳತ್ತೀನಿ ಅಂದರೆ, ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಶೆಫರ್ಡ್ 50 ಹೊಡೆದ್ರೆ ಅವರು ಕೂಡ ಸ್ಟೇಟಸ್ ಹಾಕಿದ್ರು. ಹಂಗೆ ಬೆತಲ್ ಅವರು 50 ಮಾಡಿದಾಗ ಲಿವಿಂಗ್ ಸ್ಟೋನ್ ಅವರು ಇಂಗ್ಲೆಂಡ್ದ ಸೀನಿಯರ್ ಆಟಗಾರ, ಅವ ಇದನ್ನು ಮಾಡಿಕೊಂಡು ಅವರು ಸೆಲೆಬ್ರೇಷನ್ ಭಾಳ ಮಾಡಿದ್ರು. ಹಾಗಾಗಿ ಎಲ್ಲ ಅವ್ರವ್ರ ಕಂಟ್ರಿ ಟೀಮ್ ಪ್ಲೇಯರ್ ಯಾರ್ದಾರ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡತ್ತಾರ. ಹಂಗೆ ವೆಸ್ಟ್ ಇಂಡೀಸ್ ಪ್ಲೇಯರ್ಗೆ ಸಪೋರ್ಟ್ ಮಾಡಿದ್ದು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸ್ಟೇಟಸ್ ಹಾಕಿದ್ರೆ ಅಮೇಝಿಂಗ್ ಒಂದು ಇನ್ನಿಂಗ್ಸ್ ಅಂತಂದು. ಎಲ್ಲ ಪ್ಲೇಯರ್ಸ್ಗೂ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಒಂದು ಖುಷಿ ಪಡುವಂಥ ವಿಚಾರ. ಆದರೆ ನಮ್ಮ ದೇಶದಾಗ ಕೆಲವೊಂದಿಷ್ಟು ನಾಯಿಗಳದಾವು, ಯಾರಿಗೂ ಇಂಡಿಯಾ ಪ್ಲೇಯರ್ಸ್ಗೂ ಸಪೋರ್ಟ್ ಮಾಡಲ್ಲ, ಅದನ್ನು ಟ್ರೋಲ್ ಮಾಡೋದು, ಅಸಭ್ಯವಾಗಿ ಮಾತಾಡೋದು ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಿಬಿಡ್ರಿ. ಎಲ್ಲ ಇಂಡಿಯನ್ಸು ಒಂದೇ, ಭಾಳ ಅಂದ್ರೆ ಇನ್ನೊಂದು 10-15 ದಿನ ಇರ್ತೈತಿ. ಆಮೇಲೆ ಎಲ್ಲರೂ ನಮ್ಮ ಇಂಡಿಯನ್ ಜರ್ಸಿ ಹಾಕ್ಕೊಂಡು ರಾಷ್ಟ್ರಗೀತೆ ಏನಾರ ಇಂಡಿಯಾಗೋಸ್ಕರನೇ ಆಡ್ತಾರೆ. ದಯವಿಟ್ಟು ಯಾರೋ ಅವ್ರಿಗೆ ಟ್ರೋಲ್ ಮಾಡೋದಲ್ಲಿ ಇದಲ್ಲಿ ಮಾಡಬೇಡ್ರಿ. ಜೈ RCB, ಈ ಸಲ ಕಪ್ ನಮ್ದು.